ಇನ್ನು ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಹಲವೆಡೆ ಮರಗಳು ಕೂಡ ಉರುಳಿ ಬಿದ್ದಿವೆ. ಪದ್ಮನಾಭನಗರ ಸರ್ಕಲ್ ಬಳಿ ಬೃಹತ್ ಮರ ಬಿದ್ದು 3 ಕಾರುಗಳು 3 ಮನೆಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬ ಅಂತೂ ಸರ್ವೇ ಸಾಮಾನ್ಯ ಬಿದ್ದೇ ಬೀಳುತ್ತವೆ. ಬನಶಂಕರಿ ಸೆಕೆಂಡ್ ಸ್ಟೇಜ್ ಬಳಿಯೂ ಕೂಡ ಮರ ಬಿದ್ದು ವಾಹನಕ್ಕೆ ಡ್ಯಾಮೇಜ್ ಆಗಿದೆ. ಗಿರಿನಗರದ 80 ಅಡಿ 80 ಫೀಟ್ ರೋಡ್ ಏನಿದೆ ಅಲ್ಲಿ ಮರ ಬಿದ್ದು ಕಾರ್ ಸಂಪೂರ್ಣ ಜಖಮಾಗಿದೆ. ಅದೃಷ್ಟ ಯಾರೂ ಕೂಡ ಕಾರಲ್ಲಿ ಇರಲಿಲ್ಲ. ಇನ್ನು ಚಾಮರಾಜಪೇಟೆ ಫುಟ್ಪಾತ್ ಕಾಮಗಾರಿ ಕೆಲಸ ಮಾಡ್ತಾ ಇದ್ದಂತ ಜೆಸಿಬಿ ಮೇಲೆ ಮರ ಬಿದ್ದಿದೆ. ಸಿಟಿ ಸಿವಿಲ್ ಕೋರ್ಟ್ ರಸ್ತೆಯಲ್ಲಿ ಮಳೆಗೆ ಮರದ ಕೊಂಬೆಗಳು ಮುರಿದು ಬಿದ್ದಿರೋ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಆ ಜೆಸಿಬಿ ಮೇಲೆ ಮರ ಬಿದ್ದಿರೋದು ಜೆಸಿಬಿಯ ಮೂರ್ಖತನದಿಂದ. ನೋಡಿ ಅಲ್ಲಿ, ಹೌದು, ಅದ್ರ ಬೇರೆ ಎಲ್ಲ ಕಟ್ ಮಾಡಿ ಅವ್ನು ಬ್ಯಾಕಪ್ ಮಾಡಿದ್ದಾನೆ, ಕಿತ್ಕೊಂಡ್ಬಂದಿದೆ ಅದು. ಅದು ಅವನು ಮೂರ್ಖತನದಿಂದ. ಮೋಸ್ಟ್ಲಿ ಈ ಜೆಸಿಬಿ ಮರ ತೆಗಿಯೋ ಜೆಸಿಬಿ ಇರಬೇಕು. ನೀರ್ ತಳ್ಳೋದು ಇದು ಮರ, ಅದು ವಾಟರ್ ಜೆಸಿಬಿ, ಇದು ಟ್ರೀ ಜೆಸಿಬಿ. ಮೋಸ್ಟ್ಲಿ ಹಂಗಿರ್ಬೇಕು. ಹೌದ್ರಿ, ಕ್ಷಿಪಣಿಗಳಲ್ಲಿ ಇರಲ್ವೇನ್ರಿ? ವಿಮಾನದಿಂದ ಹೊಡೆಯುವ ಕ್ಷಿಪಣಿ ಬೇರೆ, ಜಲಾಂತರ್ಗಾಮಿಗಳಿಂದ ಮತ್ತು ಹಡಗುಗಳಿಂದ ಹೊಡೆಯೋ ಕ್ಷಿಪಣಿ ಬೇರೆ, ಮತ್ತೆ ಸೈನ್ಯದವರು ನೆಲದಿಂದ ಹೊಡೆಯೋ ಕ್ಷಿಪಣಿ ಬೇರೆ. ಹಂಗಿರಲ್ವೇನ್ರಿ? ಹಂಗೆ. ಎಸ್. ಇನ್ನು ಬೆಂಗಳೂರು ಮಹಾ ಮಳೆಗೆ ಈವರೆಗೂ 3 ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ಬಿಟಿಎಂ ಲೇಔಟ್ನಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ 2 ಸಾವನ್ನಪ್ಪಿದ್ರು. ಆ ಸ್ಥಳಕ್ಕೆ ಇವತ್ತು ಡಿಕೆ ಶಿವಕುಮಾರ್ ಹೋದ್ರು, ಪರಿಶೀಲನೆ ನಡೆಸಿದ್ರು, 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು. ಮುಂದೆ ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್ ಮಾಡುವಂತಿಲ್ಲ ಅಂತ ಹೇಳಿದ್ರು. ಈ ಬಗ್ಗೆ ಕಾನೂನು ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸಿದ್ರು, ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಎಂದಿನಂತೆ ಸರ್ಕಾರದ ನಡೆಯನ್ನ ಟೀಕಿಸಿದ್ದಾರೆ, ಪೋಸ್ಟರ್ ಹಿಡಿದು ಕಿಡಿಕಾರಿದ್ದಾರೆ. ಮುಂದಕ್ಕೆ ಇಂಥ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಕಾರ್ ಪಾರ್ಕಿಂಗ್ ಎಲ್ಲ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ ಪರಿಹಾರ ಅವ್ರಿಗೆ ತೀರ್ಕೊಂಡವ್ರಿಗೆ ಈಗ 5 ಲಕ್ಷ ರೂಪಾಯಿ ಎಲ್ಲ ಸರ್ಕಾರಗಳು ಸೇರಿ ಈ ಬೆಂಗಳೂರಲ್ಲಿ ಏನಾಗಿದೆ, ಸಾರ್ಮ ಟ್ರೈನ್ಸ್ ಇದೆ. 3 ವರ್ಷಕ್ಕೆ ಮುಂಚೆ ಬಿಜೆಪಿ ಸರ್ಕಾರ ಇದ್ದ ಜ್ಞಾಪಕ ನಿಮಗೆ ಇಡೀ ಈಸ್ಟ್ ಬೆಂಗಳೂರು ಮುಳುಗೋಗಿತ್ತು. ಮಳೆಗಾಲದಲ್ಲಿ ಸ್ವಲ್ಪ ಕಾಮಗಾರಿಗಳನ್ನ ಸ್ಲೋ ಮಾಡಬೇಕು. ಎಸ್.ಎಂ. ಕೃಷ್ಣ ಸರ್ಕಾರ ಆದ್ಮೇಲೆ ಬೇರೆ 5 ಜನ ಸಾವಿನ ಮೇಲೆ ಸಮಾವೇಶ ಇದು. ಪೂರ್ತಿ ನಾನು ಅಭಿವೃದ್ಧಿ ಮಾಡ್ತೀನಿ ಸಾಯಿ ಬಡಾವಣೆಯನ್ನ ಅಂತೇಳಿ ಕಳೆದ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಹೇಳೋದ್ರು. 1 ವರ್ಷ ಆಯ್ತು, ಏನು ಇಲ್ಲ. ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಅವರಿಗೆ. ಕಳೆದ 2 ಸರ್ಕಾರ ಬಂದು 2 ವರ್ಷ ಆದ್ರೂ ಸಹ ರಾಜಕಾಲುವೆಯನ್ನ ಸರಿಪಡಿಸ್ತಕ್ಕಂಥದ್ದು, ಒತ್ತುವರಿಗಳನ್ನ ಸರಿಪಡಿಸ್ತಕ್ಕಂಥದ್ದು, ಕಾಮಗಾರಿಗಳಿಗೆ ಎಕ್ಸಾಕ್ಟ್ಲಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದಿಷ್ಟು ದುಡ್ಡನ್ನು ರಾಜಕಾಲುವೆ ರಿಪೇರಿ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಗಿವ್ ದಟ್ ಕ್ರೆಡಿಟ್. ಈಗಲ್ಲ, ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಕಥೆನ ಹೇಳ್ತಿರೋದು. ಓಕೆ, ಬಿಜೆಪಿ ಪೀರಿಯಡ್ ಅಲ್ಲಿ ಅದರದ್ದು ಸ್ಪಿಲ್ ಓವರ್ ಇತ್ತು, ಒಂದಷ್ಟು ವರ್ಕ್ ಮುಂದುವರೆದುಕೊಂಡೋಗಿದೆ. ಈಗಿಲ್ಲ. ಅದು K100 ಪ್ರಾಜೆಕ್ಟ್ ಅಂತ ಮಾಡಿದ್ರೆ ಸರ್, ದುಡ್ಡು ಎಲ್ಲೋ ಇತ್ತು ಗೊತ್ತಾಗಿಲ್ಲ. ಈಗಿಲ್ಲ ಅದು. ಬಟ್ ಬಹಳ ಕಡೆ ರಾಜಕಾಲುವೆ ಕೆಲಸ ಆಗಿದೆ, ತಡೆಗೋಡೆಗಳು ಕಟ್ಕೊಂಡಿದ್ದಾರೆ, ಮ್ಯಾನೇಜ್ ಮಾಡ್ತಿದ್ದಾರೆ. ಅದನ್ನ ಇನ್ನೂ ಪೂರ್ತಿ ಆಗಿಲ್ಲ ಅದು. ಬಟ್ ರಾಜಕಾಲುವೆ ಒಂದೇ ಬೆಂಗಳೂರಿನ ಸಮಸ್ಯೆ ಅಂತ ಬಂದು ಬುರುಡೆ ಬಿಡಬೇಡಿ. ಮತ್ತೆ ನನಗೆ ಪರಮೇಶ್ವರ್ ಎಲ್ಲೋ ಹೇಳ್ತಿದ್ದಂಗಿತ್ತು, ಬಾಟ್ಲ್ ಹಾಕಿಬಿಡ್ತಾರೆ, ಪೇಪರ್ ಬಂದು ಬಿಡುತ್ತೆ, ನಿಮ್ಮನೆ ಮುಂದಿರಬೇಕು. ಅದೇ ಕಾರಣ. ಹಂಗಾಗಲ್ಲ. ಈ ರೀತಿ ನೀವು ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿದ್ರೆ. ಆ್ಯಂಡ್ ಈ DCM ಇವಾಗ ಫಾರ್ ಎಕ್ಸಾಂಪಲ್, ನೀವು ಯಾವ ಉತ್ಸಾಹಕ್ಕೆ ಬೆಂಗಳೂರು ತಗೊಂಡ್ರಿ ಇನ್ಚಾರ್ಜನ್ನ? ನಂಗಂತೂ ಗೊತ್ತಿಲ್ಲಪ್ಪ. ನಾನೇನೋ ಒಂದು ಆಧುನಿಕ ಕೆಂಪೇಗೌಡನ ರೀತಿ ನಾನೇನೋ ಮಾಡ್ತೀನಿ ಅಂತ ಅನ್ಕೊಂಡಿದ್ರೇನೋ. ನಾನು ಅನ್ಕೊಂಡಿದ್ದೆಪ್ಪ, ಡಿ.ಕೆ. ಶಿವಕುಮಾರ್ ಆಧುನಿಕ ಕೆಂಪೇಗೌಡರ ರೀತಿ ಏನೋ ಮಾಡ್ತಾರೆ ಇವರು. ಉತ್ಸಾಹದಲ್ಲೇನೋ ದೇರ್ ಸಿಮ್ಸ್ ಟು ಬಿ ನೋ ಐಡಿಯೇಷನ್ ನಿಮ್ಮ ಹತ್ರ. ಆರ್ ಬೆಂಗಳೂರನ್ನ ಹೀಗೆ ಮಾಡ್ಬೋದು ಅನ್ನೋ ಜನ ನಿಮ್ಮ ಸುತ್ತಲೂ ನನಗೆ ಕಾಣಿಸ್ತಾನೆ ಇಲ್ಲ. ನನಗೆ ನಿಮ್ಮ ಸುತ್ತಲೂ ಕಾಣಿಸ್ತಿರೋ ಜನ ಬೇರೆ. ಅವ್ರು ಯಾರು ಅಂತ ನಾ ಹೇಳಲ್ಲ. There are absolutely no thought process and planning with you to do anything to Bangalore except a tunnel talking. ನೆನಪಲ್ಲಿ ಉಳಿಯೋ ರೀತಿ ಏನೂ ಇಲ್ಲ.